ಡಿಗ್ರಿಯ ಕೊನೆಯ ವರ್ಷ, ಕೊನೆಯ ಟ್ರಿಪ್, ಕೊನೆಯ ನಗು, ಆದರೆ ನೆನಪುಗಳು ಮಾತ್ರ ಜೀವನ ಪೂರ್ತಿ. Hi all, good morning, good morning, good morning. Welcome back. Welcome after a long back. Okay. ಸೊ ಇವತ್ತು ನಾವು ಇಂಡಸ್ಟ್ರಿಯಲ್ ವಿಸಿಟ್ ಅಂತ ಮತ್ತೆ ಟ್ರಿಪ್ ಹೋಗ್ತಾ ಇದೀವಿ. ಎಲ್ಲಂದ್ರೆ ಹಾಸನ್ ಕಡೆ. ನಮ್ಮ ಟ್ರಿಪ್ ವರ್ಸ್ ಕಡೆಯಿಂದ ಅಂದ್ರೆ ದರ್ಶನ್ ಶ್ರೀನಿಧಿ ಆರ್ಗನೈಸ್ ಮಾಡಿರೋದು. ಈ ಸದ್ಯಕ್ಕೆ ನಾವು 5 ಜನ ಇದೀವಿ ಬಸ್ಸಲ್ಲಿ, ಸ್ಟೂಡೆಂಟ್ಸ್ ಅಂತ. ಯಾವ ಕಡೆಯಿಂದ ಬಂದಿದ್ದು? ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ದಾರೆ ಬಸ್ಸಲ್ಲಿ. ನಾನು ಹಂಗೆ ಸೆಂಟ್ರಲ್ ಹತ್ಕೊಂಡಿದ್ದೀನಿ. ಸೊ ನಮ್ಮ ಜೊತೆ ಮಂಜುನಾಥ್, ನರಸಿಂಹ, ದರ್ಶನ್, ಶ್ರೀನಿಧಿ ಅಲ್ಲಿದ್ದಾರೆ. ಏನ್ ಅನ್ಸ್ತಿದೆ ಅಂದ್ರೆ, ಫಾರ್ ದ ಫಸ್ಟ್ ಟೈಮ್ ಟ್ರಿಪ್ ಸ್ಟಾರ್ಟ್ ಮಾಡಿದಾಗಲಿಂದ ಫಸ್ಟ್ ಪ್ಯಾಕೇಜ್ ನಾವು ಮಾಡಿರೋದು ವಿಜಯ ಕಾಲೇಜ್ಗೆ ಸುಮಾರು 70 ಜನನ ಹಾಸನ, ಚಿಕ್ಕಮಂಗ್ಳೂರು, ಹೊರನಾಡು ಕಳಸ ಕರ್ಕೊಂಡು ಹೋಗ್ತಿದೆ. ಖುಷಿ ಆಗ್ತಿದೆ. ಅಷ್ಟೇ ವಿಷಯ. ಆಮೇಲೆ ಏನ್ ಹೇಳ್ಬೋದು ನೋಡೋಣ. ಕಾಲೇಜ್ ಹತ್ರ ಹೋಗಿ ಫ್ಯಾಕಲ್ಟಿನೇ ಬಂದಿಲ್ವಂತ, ಇನ್ನು ಸ್ವಲ್ಪ ನಮ್ದು ಡಿಲೇ ಆಗಿದೆ. ನೋಡೋಣ, ಈಗ ಅಲ್ಲಿ ಹೋಗಿ ನಂದು 15 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತೀವಿ. ಹೋಗ್ಬಿಟ್ಟು ಅಲ್ಲಿ ಏನ್ ಕತೆ ಕೇಳ್ಕೊಂಡು ಕಂಟಿನ್ಯೂ ಮಾಡೋಣ. ಆದಷ್ಟು ಹುಡುಗರಿಗೆ ಏನ್ ಎಂಜಾಯ್ಮೆಂಟ್ ಕೊಡ್ಬೋದು ನಾವು ಅದನ್ನ ಕೊಡೋಕ್ ಟ್ರೈ ಮಾಡ್ತೀವಿ. ಎಂಜಾಯ್ಮೆಂಟ್ ಅಲ್ಲಿ ಮಾತ್ರ ಯಾವ್ದೇ ಕಾಂಪ್ರಮೈಸ್ ಇಲ್ಲ. ಬಸ್ ನೋಡ್ಬೋದು ನೀವು, ಆಗ್ಲೇ ಬಸ್ ಎಷ್ಟು ತೋರಿಸಿದ್ದಾನೆ. ಟಿಫನ್ ಮೆಂತ್ಯ ಪಲಾವ್ ಮಾಡ್ತಿದ್ದೀವಿ. ಸುಮಾರು ಯಡಿಯೂರಲ್ಲಿ ನಾವು ಟಿಫನ್ಗೆ ಹಾಕ್ತೀವಿ. ಅದ್ ಮುಗಿಸ್ಕೊಂಡು ಫಸ್ಟ್ ಡೈರಿ ಹತ್ರ ಹೋಗ್ತೀವಿ. ಹಾಸನ್ KMF ಹಾಸನ್ ಮುಗಿಸ್ಕೊಂಡು ಹಿಂಗೆ ಲಾಗಲ್ಲಿ ಹೇಳ್ತಾ ಇರ್ತೀವಿ. ಮುಂಚೆಲೆ ಬೇಡ ಎಲ್ಲ ಐಟನರಿ ಹೇಳ್ತೀನಿ. ಸರ್ಪ್ರೈಸ್ ಆಗಿ ಬರ್ಲಿ. ಓಕೆ ಬಾಯ್. ಸೊ ಈಗ ತಾನೇ ಜಸ್ಟ್ ಕಾಲೇಜ್ ಹತ್ರ ರೀಚ್ ಆಗಿ ವೆಯ್ಟ್ ಮಾಡ್ತಿದ್ರಿ. ಸೊ ಇನ್ನೊಂದು ಬಸ್ ಕೂಡ ಹಂಗೆ ಎಂಟ್ರಿ ಕೊಡ್ತು ನಮ್ಮ ಕಾಲೇಜ್ ಹತ್ರ. ಸರ್ ಸೊ ಬಸ್ ಬಂದಿದೆ, ಎಲ್ಲಾನು ಕ್ಲೀನ್ ಮಾಡಿ ಪೂಜೆ ಮಾಡಕ್ಕೆ ರೆಡಿ ಮಾಡ್ತಿದ್ರಿ. BM ಸರ್, ನರಸಿಂಹ, ರಾಮಪ್ರೇಮ ಎಲ್ಲ ಪೂಜೆ ಎಲ್ಲ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ತೆಂಗಿನಕಾಯಿ ಹೊಡೆದು. ಸೊ ಎಲ್ಲರ ಲಗೇಜಸ್ನ ಬಸ್ ಒಳಗಡೆ ಎತ್ತಿಕ್ಕಿ ರೆಡಿ ಆದ್ರಿ ನಾವು ಹೊರಡೋಕ್ಕೆ. ಸೊ ಫಸ್ಟ್ ಹೋಗಿದೆ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಟೆಂಪಲ್ ಹತ್ರ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಮಜಾ ಮಾಡ್ತಾ ಮಾಡ್ತಾ ಡೀಸೆಲ್ ಹಾಕ್ಸೋದ ಮುಡ್ತೈತೆ ಗುರು. ನಾವು ಬಸ್ನ ಸೈಡ್ಗೆ ಹಾಕ್ಸಿ ಮತ್ತೆ ಡೀಸೆಲ್ ಹಾಕ್ಸಿ ನಾವು ಹೊರಟ್ರಿ ಟೆಂಪಲ್ಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಹಂಗೆ ನಮ್ಮ ಬಾಯ್ಸ್ ಎಲ್ಲ ಚಿಲ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ರು. ಫುಲ್ ನೋಡಿ ನಿಮಗೆ ಗೊತ್ತಾಗತ್ತೆ. ಹಂಗೆ ನಾವು ಹೋಗೋ ದಾರಿಲಿ ಮಕ್ಕಳು ಸಿಕ್ಕಿದ್ರು. ಅವ್ರ ಜೊತೆ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇದ್ರಿ. ಸೊ ನಾವು ನೆಕ್ಸ್ಟ್ ವಿಸಿಟ್ ಮಾಡಿದ ನಂದಿನಿ ಫ್ಯಾಕ್ಟ್ರಿ, ಅಂದ್ರೆ KMF ಫ್ಯಾಕ್ಟ್ರಿ. ಇದು ಕರ್ನಾಟಕದ ಅತಿ ದೊಡ್ಡ ಅಂದ್ರೆ ಸೆಕೆಂಡ್ ಲಾರ್ಜೆಸ್ಟ್ ಮಿಲ್ಕ್ ಪ್ರೊಡಕ್ಷನ್. ಫಸ್ಟ್ ಬಂದು ನಮ್ಮ ಬೆಂಗಳೂರಲ್ಲಿರೋ ಮಿಲ್ಕ್ ನಂದಿನಿ ಫ್ಯಾಕ್ಟ್ರಿ, ಸೆಕೆಂಡ್ ಬಂದು ಇದು ಹಾಸನಲ್ಲಿರೋ ಮಿಲ್ಕ್ ಫ್ಯಾಕ್ಟ್ರಿ ಅಂದ್ರೆ KMF. ಅವ್ರ ಫ್ಯಾಕ್ಟ್ರಿ ಒಳಗೆ ಕರ್ಕೊಂಡು ಹೋಗಿ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅಂದ್ರೆ ಮಿಲ್ಕ್ ಪ್ರಾಸೆಸ್ ಹೆಂಗಾಗತ್ತೆ, ಹೆಂಗೆ ಸೆಗ್ಮೆಂಟ್ ಆಗುತ್ತೆ, ಎಲ್ಲದನ್ನೂ ನೀಟಾಗಿ ತೋರಿಸಿದ್ರು. ಇಂಟ್ರಾಕ್ಷನ್ ಕೂಡ ಚೆನ್ನಾಗಿ ಮಾಡಿದ್ರು ನಮ್ಮ ಜೊತೆ. ಆಮೇಲೆ ಎಲ್ಲರಿಗೂ ಐಸ್ ಕ್ರೀಮ್ಸ್ ಕೊಟ್ಟು ನೆಕ್ಸ್ಟ್ ಏನೇನು ಅವರು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಇದೆ ಅಂತಾನು ಹೇಳಿದ್ರು. ನೆಕ್ಸ್ಟ್ ಪ್ರಾಜೆಕ್ಟ್ ಬಂದು ಏನೋ 850 crores ಸ್ಟಾರ್ಟ್ ಮಾಡ್ತಿದಾರಂತೆ. ಅಂದರೆ ಅವ್ರ ಕಂಪ್ನಿಲಿ ಏನೇನು ಜಾಬ್ ಆಫರ್ಸ್ ಇದೆ, ಹೆಂಗೆ ಅಪ್ಲೈ ಮಾಡಬೇಕು ಅದನ್ನು ಕೂಡ ಹೇಳ್ಕೊಟ್ರು. ಅಲ್ಲಿಂದ ಆಚೆ ಬಂದು ನಾವು ನೆಕ್ಸ್ಟು
ಲಂಚ್ ಮಾಡಿ ಅಡಿಗೆ ರೆಡಿ ಆಗ್ತದ. ಅಡುಗೆ ರೆಡಿ ಆಗ್ತಿದೆ. ಇವನೇ ಮಾಡಿರೋನು, ಇವನೇ ಮಾಡಿ. ಹೆಂಗಿತ್ತು ಇಂಡಸ್ಟ್ರಿ? ಸೂಪರ್ ಆಗಿದೆ. ಇಂಡಸ್ಟ್ರಿ ಬರ್ರಿ, ಅವನೇ ನೋಡ್ರಿ. ನಮ್ ಜರ್ಗ್ನಲ್ಲಿ ಏನೋ ಮಾಡ್ತಿದ್ಯಾ? ಮೊಬೈಲ್ ಕಳ್ತನ ಮಾಡಿ ಕಿತ್ತಾಕ್ತಿದ್ದಾನೆ, ಯಾರಿಗೂ ಗೊತ್ತಾಗ್ಬಾರ್ದಂತ. ಇಷ್ಟೊತ್ತು ನಾವು ಕರ್ನಾಟಕ ಅಂದ್ರೆ KMF ನ ಮುಗಿಸ್ಕೊಂಡು ಬಂದಿದ್ದೀರಿ. ಇವಾಗ ಇಲ್ಲಿ ಡ್ಯಾಮ್ ಗೆ ಬಂದಿದ್ದೇನೆ. ಸೊ ಇಟ್ಸ್ ಲುಕಿಂಗ್ ಗುಡ್. ವೆದರ್ ಚೆನ್ನಾಗಿದೆ, ಡ್ಯಾಮ್ ಇಟ್ಸ್ ಲುಕಿಂಗ್ ಗುಡ್. ಯಗಾಚಿ ಡ್ಯಾಮ್ ಮಸ್ತಾಗೈತೆ. ನಾವು ನೀರ್ ಮೇಲೆ ತೇಲ್ದಾಗ ಡ್ಯಾಮ್ ಕಿಂತ ವಾಟರ್ ರಿಸರ್ವ್. ವಾ 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 ಮಸ್ತ್ ಸೈಕತ್. ಅಲ್ಲಕ್ವಾ ಕಿತ್ತಾಯ್ತು ಪಾಪ. ಬಿಡ ಆಮೇಲೆ ಹಾಕೊಡೋಣ. ಹೆಂಗನ್ಸಿದೆ? ತುಂಬಾ ಚೆನ್ನಾಗಿದ್ಯಾ ಅಬ್ದುಲ್ಲಾ ಬೈ? ಹೆಂಗಿದೆ? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಪೈಸಾ ವಸೂಲ್. ಮಂಜು ಹೆಂಗಿದೆ? ಮಸ್ತಾಗಿದೆ. ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ನಾವು ಇವಾಗ ವಾಟರ್ ಗೇಮ್ಸ್ಗೆ ಹೋಗ್ತಾ ಇದೀರಿ. ಡ್ಯಾಮ್ ಮುಗೀತಿಲ್ಲಿ. ಯಾವ ಡ್ಯಾಮ್? ಡ್ಯಾಮ್ ಹೆಸರು ಮಾಡ್ತಾ ಇದ್ದೀನಿ. ಯಗಚಿ ಡ್ಯಾಮ್ ಅಂತ, ಯಗಚಿ ವಾಟರ್ ರಿಸರ್ವ್ಸ್ ಅಂತ. ಸೊ ಇಲ್ಲಿಂದ ನೆಕ್ಸ್ಟ್ ವಾಟರ್ ಗೇಮ್ಸ್ಗೆ ಹೋಗ್ತಾ ಇದೀರಿ. ವಿಲ್ ಸಿ. ಓ ಪ್ರವೀಣ್ ಇಂಗ್ಲಿಷ್ ಫುಲ್ಲು. ಸೊ ಅಲ್ಲೋಗಿ ಅಲ್ಲೊಂದು ವಿಡಿಯೋ ಮಾಡ್ತೀರಿ, ಸ್ಟಾರ್ಟ್ ಮಾಡ್ತೀರಿ ಅಲ್ಲಿ. ನೆಕ್ಸ್ಟ್ ಅಲ್ಲಿಂದ ರೆಸಾರ್ಟ್ಗೆ ಹೋಗ್ತೀರಿ. ರೆಸಾರ್ಟ್ಗೆ ಹೋದಾಗ ರೆಸಾರ್ಟ್ ಹೆಂಗಿದೆ ಅಂತ ತೋರಿಸ್ತೀರಿ. ಸೊ ಲೆಟ್ಸ್ ಗೋ. ವೈಬಿಲ್ಲ ಮಾಮ. ಬೋಟ್ ರೈಡ್ ಭಯ ಲೋಲಿ ಆಯ್ತಿಲ್ಲ ಇರೋ. ಏಮಿದೆ? ಫುಲ್ಲು ಜಾಲಿ ನನ್ನ ಸೆಂಟ್ರಿಗೆ ಬಿಡ್ರಿ. ಬರ್ರಿ ಬೇಡ ಸೆಡೆ. ಬೇಡ ಕಿರಿಸ್ರ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ನಮ್ಮ ಟ್ರಿಪ್ಪರ್ಸ್ ಕಡೆಯಿಂದ ಎಕ್ಸಿ ಬ್ಯಾಕ್ ವಾಟರ್ಗೆ ಅಡ್ವೆಂಚರ್ ಗೇಮ್ಸ್ ಎಲ್ಲ ಕರ್ಕೊಂಡ್ ಬಂದಿವಿ. ನೋಡ್ತಾ ಇರ್ಬೋದು ನಮ್ ಜೊತೆ ಪ್ಯಾಕೇಜಿಗೆ ಬಂದ್ರೆ ಯಾವ ರೀತಿ ಎಂಜಾಯ್ ಮಾಡ್ತಿದ್ದಾರೆ ಅಂತ. ಇದೇ ತರ ನೀವು ಎಂಜಾಯ್ ಮಾಡ್ಬೇಕಂದ್ರೆ ನಮ್ ಟ್ರಿಪ್ಪರ್ಸ್ ಪೇಜ್ ಫಾಲೋ ಮಾಡ್ಕೊಂಡು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾವು ನಿಮ್ಗೆ ಎಲ್ಲಾ ರೀತಿ ಪ್ಯಾಕೇಜಸ್ ನಾವು ಮಾಡ್ಕೊಡ್ತೀವಿ.
ನೋವು ಕೊಟ್ಬಿಟ್ರು ನನ್ನ, ಅಷ್ಟು ಹಿಂಡ್ಬಿಟ್ರು ನನ್ನ, ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಎಕ್ಸ್ಪೀರಿಯನ್ಸ್ ಹೇಗಿದೆ? ಹೋಗ್ತೈತೆ. ಹೆಂಗಿದೆ ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ಹೇಗಿದೆ ಹೇಳ್ರಲ್ಲ? ಪಾಪ ವಿಡಿಯೋ ತೆಗಿತಾವ್ ಹೇಳ್ರ. ಒಳ್ಳೇದ್ ಮಾತಾಡ ನಿನ್ ಜನ್ಮಕ್ಕೆ ಹೋಗೋ. ಎಕ್ಸ್ಪೀರಿಯನ್ಸ್ ಒಂದ್ 2-3 ಸಲ ಬಂದಿದೀವಿ. ಎಲ್ಲಾ ಸಲ ಬಂದ್ರೆ ಒಂದ್ 2-3 ಜನ ಬರ್ತಿದ್ವು. ಈ ಸಲ ಫ್ರೆಂಡ್ಸ್ ಎಲ್ಲ ಬಂದಿದೀವಿ. ನಮ್ ಫ್ರೆಂಡ್ಸ್ ಎಲ್ಲ ನಾವೇ ನಮ್ ಟ್ರಿಪ್ಪರ್ಸ್ ಇಂದ ಆರ್ಗನೈಸ್ ಮಾಡೋದು. ಅದು ಒಂಥರ ಹೆಮ್ಮೆ ವಿಷಯ. ಇನ್ನೇನು ಏನೋ ವಿಷಯ ಇದೆಯಾ? ಖುಷಿ ವಿಚಾರ ಇಷ್ಟ ಇಷ್ಟಪಡ್ತೀನಿ. ಬಾಯ್. ಏನಿಲ್ಲ, ದರ್ಶನ್ ಅಷ್ಟೇ ಕೇಳ್ಕೊಳ್ಳೋದು. ಬಂದು ಏನಪ್ಪ ಆರಾಮಾಗಿ ಊಟ ಸೇರ್ಕೊಂಡ್ರೆ ಸಾಕು ನನ್ಗೆ. ಹೇಳ್ತೀರಾ? ಹೌದು ಯಾವ ಇಲ್ಲಪ್ಪ, ನಾವು ಹುಡುಗರ ಜೊತೆ ಎಂಜಾಯ್ ಮಾಡಕ್ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ. ಬಿದ್ರೆ ಹೆಂಗ್ ಎದ್ದು ಬರೋದು ಅಂತ ನನಗೆ ಗೊತ್ತು. ಯಾರಾದ್ರೂ ನನ್ನ ಮೇಲೆ ಕಲ್ಲು ಹಾಕಿದ್ರೆ ನಾನು ಬ್ರಿಡ್ಜ್ ಕಟ್ಕೊಂಡು ಮುಂದಕ್ಕೆ ಹೋಗ್ತೀನಿ. ಯಾರಾದ್ರೂ ಕಲ್ಲು ಹಾಕಿದ್ರೆ ಪ್ಯಾಲೇಸ್ ಕಟ್ಕೊಂತೀನಿ. ಕಲ್ಲೆತ್ತು ವಾಪಸ್ ಹಾಕಲ್ಲ ನಾನು. ಬೈಕ್ ಬರ್ತಿದ್ದಾರೆ ಎಲ್ಲ. ಇದು ಇವತ್ತು ಎತ್ತಲೇ ಇಲ್ಲ ಅವ್ರು ಪಾಪ. ರೆಸಾರ್ಟ್ಗೆ ಹೋದಾಗ ರೆಸಾರ್ಟ್ ಹೆಂಗಿದೆ ಅಂತ ತೋರಿಸ್ತೀರಿ. ಸೊ ಲೆಟ್ಸ್ ಗೋ. ಅರ್ಧ ಬರ್ದ ಹೋಗದ